ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ಹಾಟ್ಸ್ಪಾಟ್, ಅದರಲ್ಲೂ ಕೋರಮಂಗಲ ಇಸ್ ಎ ಟ್ರೆಂಡಿ ಹಾಟ್ಸ್ಪಾಟ್ ಅಂತಾನೆ ಹೇಳ್ಬೋದು. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಂಜೆ ಆದರೆ ಸಾಕು, ಇಲ್ಲಿ ಲಕ್ಷಾಂತರ ಕಪಲ್ಸ್, ಯೂತ್ಸ್ ನ್ಯೂ ಇಯರ್ನ ಡಿಫ್ರೆಂಟ್ ಕೈಂಡ್ ಆಫ್ ವೈಬಲ್ಲಿ ಸೆಲೆಬ್ರೇಟ್ ಮಾಡಬೇಕು, 2026ನ ವೆಲ್ಕಮ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಹಾಗಾದ್ರೆ ಈ ಕೋರಮಂಗಲದಲ್ಲಿ ಏನೆಲ್ಲ ವ್ಯವಸ್ಥೆ ಆಗಿದೆ, ಪೊಲೀಸರು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂದ್ರೆ, ಕಳೆದ ಬಾರಿ ಇಲ್ಲಿ 12 ಗಂಟೆ ನಂತರ ನೂಕುನುಗ್ಗಲು ಉಂಟಾಗಿತ್ತು. ಆ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆದ್ರೆ ಈ ಬಾರಿ ಪೊಲೀಸರು ಏನೆಲ್ಲ ಭದ್ರತೆಗಳನ್ನ ತಗೊಂಡಿದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ, ಸದ್ಯ ನಾನೀಗ ಕೋರಮಂಗಲದ ಪ್ರಮುಖ ಜಂಕ್ಷನ್ ನಲ್ಲಿ ಇದ್ದೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಅಂದ್ರೆ ಟ್ರಾಫಿಕ್ ಪೊಲೀಸರು, ಹೆಚ್ಚುವರಿ ಟ್ರಾಫಿಕ್ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಕೋರಮಂಗಲದಲ್ಲಿ ಯಾವೆಲ್ಲ ಏರಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಆಗತ್ತೆ, ಆ ಏರಿಯಾಗಳಲ್ಲಿ ಹೆಚ್ಚುವರಿ ಟ್ರಾಫಿಕ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿಕೊಂಡು ಈಗ ಸದ್ಯ ಅವರಿಗೆ ಬ್ರೀಫಿಂಗ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಏನೆಲ್ಲ ಸೂಚನೆಗಳನ್ನ ಪಾಲಿಸಬೇಕು ಅನ್ನುವಂಥದ್ದನ್ನ ನಿದರ್ಶನವನ್ನ ಕೊಡ್ಲಾಗ್ತಾ ಇದೆ. ನೀವು ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲಿ. ಸದ್ಯ ಈ ಒಂದು ದೃಶ್ಯಾವಳಿ ಕಂಡು ಬರ್ತಾ ಇರೋದು ಡಿವಿ ಮಾರ್ಟ್ ಹಾಗೂ ಡಿವಿ ಮಾರ್ಟ್ ಅನ್ನುವಂತ ರೋಡ್ ನಲ್ಲಿ. ಅಂದ್ರೆ ಇದು ನ್ಯೂ ಇಯರ್ಗೆ ಒಂದ್ ರೀತಿಯಾದ ಹಾಟ್ಸ್ಪಾಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಲಕ್ಷಾಂತರ ಜನ ಇಲ್ಲಿ ಬರ್ತಾರೆ. ಆದ್ರೆ ಒಂದು ಪ್ರಮುಖ ವಿಚಾರ ಏನಂತ ಅಂದ್ರೆ, ಈ ಒಂದು ಪಬ್ ರೋಡ್ ನಲ್ಲಿ ಯಾವುದೇ ರೀತಿಯ ಸಂಚಾರ ದಟ್ಟಣೆ, ವಾಹನ ದಟ್ಟಣೆ ನಿರ್ಮಾಣ ಆಗದಂತೆ ಟ್ರಾಫಿಕ್ ಪೊಲೀಸರು ಒಂದ್ ರೀತಿಯಲ್ಲಿ ತುಂಬಾನೇ ಸೀರಿಯಸ್ ಆಗಿ ಒಂದು ಕಣ್ಣನ್ನ ಇಟ್ಟಿರುವಂತದ್ದು, ಹದ್ದಿನ ಕಣ್ಣಿಟ್ಟಿದ್ದಾರೆ. ಹಾಗೆ ಮತ್ತೊಂದ್ ಕಡೆ ಸಂಜೆ 4 ಗಂಟೆ ಬಳಿಕ ಈ ರೋಡ್ ನಲ್ಲಿ, ಅಂದ್ರೆ ಏನಿದೆ ವೈಡಿ ಮಾರ್ಟ್ ರೋಡ್, ಈ ರೋಡ್ ನಲ್ಲಿ ಯಾವುದೇ ವಾಹನ ಸಂಚಾರ ಇರೋದಿಲ್ಲ, ಸಂಪೂರ್ಣ ನಿಷೇಧ ಮಾಡಲಾಗಿದೆ. ಕೇವಲ ಕಾಲ್ನಡಿಗೆ ಮುಖಾಂತರ ಮಾತ್ರ. ಅಂದ್ರೆ 4 ಗಂಟೆ ನಂತರ ಏನಾದ್ರೂ ನೀವು ಕೋರಮಂಗಲಕ್ಕೆ ಬಂದಿದ್ದೆ ಆದ್ರೆ ಕಾಲ್ನಡಿಗೆ ಮುಖಾಂತರ ಹೋಗ್ಬೇಕಾಗತ್ತೆ. 4 ಗಂಟೆವರೆಗೂ ಮಾತ್ರ ಬೈಕ್ಗಳಿಗೆ, ಕಾರ್ಗಳಿಗೆ, ವಾಹನಗಳಿಗೆ ಪ್ರವೇಶ ಇರುತ್ತೆ. ಅದಾದ ಬಳಿಕ ನೀವು ದಟ್ಟಣೆ ಜಾಸ್ತಿ ಆಗ್ತಾ ಹೋಗೋದ್ರಿಂದ, ಅಂದ್ರೆ ಸಿಕ್ಕಾಪಟ್ಟೆ ಜನ ಸೇರೋದ್ರಿಂದ ವಾಹನ ದಟ್ಟಣೆ ಹೆಚ್ಚಾಗೋ ಕಾರಣಕ್ಕಾಗಿ ಈ ಒಂದು ನಿಯಮವನ್ನ ಜಾರಿ ಮಾಡಲಾಗಿದೆ. ಅಂದ್ರೆ ಹೆಚ್ಚಿನ ಜನ, ಲಕ್ಷಾಂತರ ಜನ ಒಮ್ಮಿಂದೊಮ್ಮೆಲೆ ಆಗಮಿಸೋದ್ರಿಂದ ಈ ಒಂದು ರೂಲ್ ಅನ್ನ ಅಪ್ಲೈ ಮಾಡಿರುವಂತದ್ದು ಕೋರಮಂಗಲದಲ್ಲಿ ಸ್ಪೆಷಲಿ. ಯಾಕಂದ್ರೆ ಕೋರಮಂಗಲ ಇಸ್ ಅ ನ್ಯೂ ಇಯರ್ ಹಾಟ್ಸ್ಪಾಟ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಯೂತ್ಸ್ಗೆ ಪಾರ್ಟಿ ಮಾಡಿ ನ್ಯೂ ಇಯರ್ನ ವೆಲ್ಕಮ್ ಮಾಡೋಣ, ಒಂದ್ ರೀತಿ ಡಿಫ್ರೆಂಟ್ ಆಗಿ ವೆಲ್ಕಮ್ ಮಾಡೋಣ ಅನ್ನೋರು ಕೋರಮಂಗಲನ ಪ್ರಿಫರ್ ಮಾಡ್ತಾರೆ. ಹೀಗಾಗಿ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋ ಚಾನ್ಸಸ್ ಇರುತ್ತೆ. ಈ ವಾಹನ ದಟ್ಟಣೆ ಆಗೋದ್ರಿಂದ ಬೇರೆ ಇತರೆ ಒಂದು ಜನಕ್ಕೂ ಕೂಡ ತೊಂದರೆ ಉಂಟಾಗುತ್ತೆ. ಹೀಗಾಗಿ ಟ್ರಾಫಿಕ್ ಪೊಲೀಸರು ಈ ನಿಯಮವನ್ನ ಜಾರಿಗೆ ತಂದಿದ್ದಾರೆ. ಅಂದ್ರೆ 4 ಗಂಟೆ ನಂತರ ಈ ಒಂದು ವೈಡಿ ಮಾರ್ಟ್ ರೋಡ್ ಅಲ್ಲಿ ಯಾವುದೇ ರೀತಿಯ ವಾಹನ ಪ್ರವೇಶಕ್ಕೆ ಅಂದ್ರೆ ಪ್ರವೇಶ ಇರೋದಿಲ್ಲ, ಕಂಪ್ಲೀಟ್ ನಿರ್ಬಂಧವನ್ನ ಮಾಡಲಾಗುತ್ತೆ. 4 ಗಂಟೆ ಬಳಿಕ ನೀವೇನಾದ್ರೂ ಬಂದ್ರೆ ಕಾಲ್ನಡಿಗೆ ಮುಖಾಂತರ ಹೋಗ್ಬೇಕಾಗತ್ತೆ. ಇದು ಕೋರಮಂಗಲದಲ್ಲಿ ಟ್ರಾಫಿಕ್ ಪೊಲೀಸರು ಕೈಗೊಂಡಿರುವಂತ ಭದ್ರತೆ ಅಂತಾನೆ ಹೇಳ್ಬೋದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಚಂದನ, ಬೆಂಗಳೂರು.